ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ ಕ್ರಿಸ್ಮಸ್ ಶಾಪಿಂಗ್ ಮಾಡೋಣ ಅಂತ. ಇನ್ನೇನು ಕ್ರಿಸ್ಮಸ್ ಹತ್ರ ಬರ್ತಿದೆ, ಸೊ ಎಲ್ಲನೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನನ್ನು ತೊಗೊತೀನಿ, ಏನನ್ನು ಮಾಡ್ತೀನಿ, ಇವತ್ತೆಲ್ಲ ಕಂಪ್ಲೀಟ್ ವಿಡಿಯೋ ನಿಮಗೆ ತೋರಿಸ್ತೀನಿ. ಸೊ ಎಲ್ಲ ರೆಡಿ ಆಗಿದ್ದೀನಿ, ಇವಾಗ ಹೊರಡಬೇಕು, ಬಸ್ ಹತ್ತಿ ಹೋಗೋದಷ್ಟೇ. ಸೊ ಬನ್ನಿ ಹೋಗೋಣ. ಮತ್ತು ಯಾರು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಕರೆಂಟ್ ಹೋಯ್ತು, ಬಾಯ್. ಬಸ್ ಹತ್ಕೊಂಡು ಟಿಕೆಟ್ ಎಲ್ಲ ತೊಗೊಂಡೆ. ಯಾವುದೇ ರೀತಿ ನನಗೆ ಟ್ರಾಫಿಕ್ ಏನೂ ಅನಿಸಿರಲಿಲ್ಲ, ಆರಾಮಾಗಿ ಹೋಗ್ಬಿಟ್ಟೆ. ಬಟ್ ನನಗೆ ಯಾವಾಗಲೂ ಬಸ್ಗಳಲ್ಲಿ ಹೋಗ್ಬೇಕಂದ್ರೆ ತುಂಬಾ ಕಷ್ಟ ನನಗೆ. ಅಲ್ಲೋಗಿ ರೀಚ್ ಆದಮೇಲೆ ಶಾಪು ಕೂಡ ಹೋದೆ, ಎಲ್ಲ ಕಲೆಕ್ಟ್ ಮಾಡಿಕೊಂಡೆ. ಬಟ್ ತುಂಬಾ ಭಾರ ಇತ್ತು, ಬ್ಯಾಗು ಹೊತ್ಕೊಳಕ್ಕೆ ಕೂಡ ಆಗ್ತಿರ್ಲಿಲ್ಲ. ಯಾರಾದ್ರೂ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ತು. ಎಲ್ಲ ಡೆಕೋರೇಷನ್ ಐಟಮ್ಸ್ ಎಲ್ಲ ತೊಗೊಂಡು ಪ್ಯಾಕ್ ಮಾಡಿಕೊಂಡು ಹೋದೆ. ನನಗೆ ಅಲ್ಲಿ ದಾರಿ ಮರ್ತೋಗ್ಬಿಡ್ತು, ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಒಂದು ಕಡೆ ಮ್ಯಾಪ್ ಇಟ್ಕೊಂಡು ನೋಡೋದು, ಫುಲ್ಲು ಜನಗಳು ಹೋಗ್ಬೇಕಾದ್ರೆ ಯಾರೂ ಇರಲಿಲ್ಲ, ಬಟ್ ಬರಬೇಕಾದ್ರೆ ಫುಲ್ ಜನಗಳಿದ್ರು. ಹಂಗೆ ಬರ್ತಾ ಮಧ್ಯದಲ್ಲಿ ಜ್ಯೂಸ್ ಕುಡ್ಕೊಂಡೆ. ಅದೆಲ್ಲ ನಾನೇನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಮತ್ತು ವೆಯ್ಟ್ ಚೆಕ್ ಮಾಡಿಕೊಂಡು ಮತ್ತೆ ವಾಪಸ್ಸು ಮನೆಗೆ ಬಂದುಬಿಟ್ಟೆ. ಚಿಕ್ಕಪೇಟೆದಲ್ಲೆಲ್ಲ ಇಷ್ಟೆಲ್ಲ ತೊಗೊಂಡು ಬಂದಿದ್ದೀನಿ. ಇದು ಸಖತ್ ಕಷ್ಟ ಆಯಿತು. ಇದೆಲ್ಲ ತೊಗೊಬಂದು ಕೈಯಲ್ಲೆಲ್ಲ ಒತ್ಕೊಂಡು ಮೊಬೈಲ್ ಇಟ್ಕೊಂಡು ವ್ಲಾಗ್ ಮಾಡೋಕ್ಕೆ ನನ್ನ ಕೈಯಲ್ಲಿ ತುಂಬಾ ಕಷ್ಟ ಆಯಿತು. ಸೊ ಅದಕ್ಕೆ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಎಲ್ರಿಗೂ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ.